ನಮಸ್ಕಾರ ಸರ್. ಆರಾಮಿದ್ದೀರಿ ಸರ್? ಸರ್, ನಿಮಗೆ ಒಂದು ತಿಂಗಳ ಕೆಳಗೆ ಆರ್ಧೋ ಜ್ಯೂಸ್ ಮತ್ತು ಎಕ್ಸ್ಪ್ಲೋರರ್ ಮತ್ತು ಸ್ಪಿರ್ಲೈನ ಕೊಟ್ಟಿದ್ದೀರಿ ಸರ್. ಈ ಕುಡಿಯೋದ್ರಿಂದ ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ, ಏನ್ ಚೇಂಜಸ್ ಆಗಿದೆ? ಸರ್, ನೀವು ಕೊಡೋದಕ್ಕಿಂತ ಮುಂಚೆ ನನಗೆ ಮೊಣಕಾಲು ಬೇನೆ ಇತ್ತು. ಮೊಣಕಾಲು ನೋವು, ಮೊಣಕಾಲು ಬೇನೆ ಇತ್ತು, ಭುಜದ್ದು ಪ್ರಾಬ್ಲಮ್ ಇತ್ತು, ಶೋಲ್ಡರ್ ಪ್ರಾಬ್ಲಮ್. ಈ ಮೊಣಕಾಲು ಇರೋದ್ರಿಂದ ಸ್ವಲ್ಪ ಗಾಡಿ ನಡೆಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಮಗ ನಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಏನಾಗ್ತಿರ್ಲಿಲ್ಲ, ಗಾಡಿ ನಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಡ್ಲಿಕ್ಕೆ ಆಗ್ತಿರ್ಲಿಲ್ಲ ಮೊದ್ಲ. ಓಕೆ. ಹಂಗಾಗಿ ಇದು ಸ್ವಲ್ಪ ತಗೊಂಡ್ಮೇಲೆ ಒಂದ್ ತಿಂಗಳಾಯ್ತು. ತಗೊಂಡ್ಮೇಲೆ ಸ್ವಲ್ಪ ಸತ್ತಿನ ಮನೆಯಾಗ ಹೆಚ್ಚಿನ ಬಂದಾಗಲಿರತ್ತದ. ಅದು ಸ್ವಲ್ಪ ಇದಾಗ ಮನ್ಯಾಗ ಎನರ್ಜಿನೂ ಹಂಗಾಗಿ ಒಂದ್ ಬಿಡ್ಲಾದ ತಗೊಂಡಿದ್ದಕ್ಕೆ ಈಗ ಅದೊಂದು 3 ತಿಂಗಳ 4 ತಿಂಗಳ ಮೊದಲು ಕೋರ್ಸ್ ಆಯ್ತು. 4 ತಿಂಗಳ ಕೋರ್ಸ್ ತಗೊಂಡ್ಮೇಲೆ ಪೂರ ಕಡಿಮೆ ಆಗ್ತಂತಂದು ಹೇಳಿದ್ರು. ಸರಿ ಬಿಡು ಅಂತಂದು ನಾನು ಟ್ರೈ ಮಾಡಿದೆ. ನಾನು ಈಗ ಅದೇ ಒಂದು ತಗೊಳ್ಲಿಕ್ಕಂತ ಒಂದು 1 ತಿಂಗಳ ಆಯ್ತು. ತಿಂಗಳಾಗಿ ರಿಸಲ್ಟ್ ಬಂದಿಲ್ಲ. 3-4 ತಿಂಗಳ ತನಕ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು, ಇದಾಗ್ಬೋದು ಒಂದು ಯೋಚನೆ. ಓಕೆ ಸರ್, ನಿಜವಾಗ್ಲೂ ನೀವು ಬಂದಾಗ ನಾನು ಹೇಳಿದೆ ನಮ್ಗೆ ತಾಕತ್ ಬೇಕು, ಶಕ್ತಿ ಬೇಕು ಅಂತ. ನಿಮ್ಗೆ ಮೊಣಕಾಲು ನೋವು ಇಲ್ಲ, ಶೋಲ್ಡರ್ ನೋವು ಕಡಿಮೆ ಆಗಿದೆ, ಜೊತೆಗೆ ನೀವು ಹೇಳ್ತಿದ್ರೆ ನಿಮ್ಗೆ ಸ್ಟೆಮಿನಾ ಬೇಕು ಅಂತ. ಅವಾಗ ಗಾಡಿ ನೋಡ್ಲಿಕ್ಕೆ ಆಗಿದೆ. ಇವತ್ತಿನ ದಿವಸ ಆರಾಮಾಗಿ ಟೀಚರ್ ನೀವು ಗಾಡಿ ಮೇಲೆ ಬಿಟ್ಟು ಬರ್ತೀವಿ ಸ್ಕೂಲ್. ಇವಾಗ್ಲೂ ಧನ್ವಂತರಿ ಕಂಪ್ನಿಯ ಒಂದು ಚೇರ್ಮನ್ ಸರ್ ಆಗಿರ್ತಕ್ಕಂಥ ಲೋಕೇಶ್ ಸರ್ ಅವರಿಗೆ ಈ ಮೂಲಕ ಅನಂತ ಕೃತಜ್ಞತೆಗಳು. ನೀವಾಗಿ ಇಂಟ್ರೊಡ್ಯೂಸ್ ಮಾಡಿ ಕೊಟ್ರಿ. ನಿಮಗೂ ನಮ್ಮ ಆರೋಗ್ಯನ ಬಾಕಿ ಅನ್ಕೊಂಡಿದ್ವಿ. ಒಂದ್ ಸ್ವಲ್ಪ ಮಾನಸಿಕವಾಗಿ ಇದಾಗಿತ್ತು. ಈಗ ಸ್ವಲ್ಪ ಆರಾಮ ಅನ್ಸೋದ್ರಿಂದ ಕಂಟಿನ್ಯೂ ಮಾಡೋಣ ಅಂತ. ಓಕೆ ಸರ್, ಎಲ್ಲರಿಗೂ ತಿಳಿಸಿ. ಇದು ನಮ್ಮ ಉದ್ದೇಶ ಏನು ಅಂದ್ರೆ ಎಲ್ಲರೂ ಆರೋಗ್ಯವಾಗಿರೋಣ, ನಾವು ಆರೋಗ್ಯವಾಗಿರೋಣ, ನಮ್ಮ ಸಮಾಜ ಎಲ್ಲರೂ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ತಮಗೂ ಕೂಡ ಇನ್ನೂ 3 ತಿಂಗಳು ಉಪಯೋಗ ಮಾಡಿ ಆರೋಗ್ಯವಾಗಿ ಧನ್ಯವಾದ.